ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನು ಹೇಳಬೇಕಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಸೊ ಏನಪ್ಪ ಅಂತಂದರೆ, ಇವಾಗ ಆಲ್ರೆಡಿ ಗ್ರೂಪ್ ಡಿ ರೈಲ್ವೆ ಡಿಪಾರ್ಟ್ಮೆಂಟಿಂದ ಗ್ರೂಪ್ ಡಿಯನ್ನು ವೇಕೆನ್ಸಿನ ಕರೆದಿದ್ರು. ಸೊ ಯಾರ್ಯಾರು ಅಪ್ಲೈ ಮಾಡಿದ್ದೀರಾ? ಓಕೆ. ಯಾರ್ಯಾರು ಅಪ್ಲೈ ಮಾಡಿಲ್ಲ ಇನ್ನೂ? ಸೊ ಲಾಸ್ಟ್ ಡೇಟ್ ಬಂದುಬಿಟ್ಟು ನೋಟಿಫಿಕೇಷನಲ್ಲಿ ಮೊದಲು ಮೆನ್ಷನ್ ಮಾಡಿರೋದು ಏನಿತ್ತು ಅಂತಂದರೆ, ಕ್ಲೋಸಿಂಗ್ ಅಪ್ಲಿಕೇಶನ್ ಡೇಟ್ ಏನಿದೆ, ಸಬ್ಮಿಷನ್ ಏನಿತ್ತು ಅಂತಂದರೆ ಅದು 2/3/2026 ಇತ್ತು. ಅದನ್ನು ರಿವೈಸ್ಡ್ ಮಾಡಿ ಏನು ಮಾಡಿದ್ದಾರೆ, 9/3/2026 ಅಂದರೆ ಮಾರ್ಚ್ 9ನೇ ತಾರೀಕಿನವರೆಗೆ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ಮತ್ತು ಕೆಳಗಡೆ ಬಂದುಬಿಟ್ಟು ಲಾಸ್ಟ್ ಡೇಟ್ ಫಾರ್ ಫೀ ಪೇಮೆಂಟ್, ಅಪ್ಲಿಕೇಶನ್ ಹಾಕಿದ ಮೇಲೆ ಲಾಸ್ಟ್ ಡೇಟು ಫೀ ಪೇಮೆಂಟ್ ಮಾಡೋದಕ್ಕೆ ಮೊದಲು ಕೊಟ್ಟಿರೋಂಥ ಡೇಟ್ ನೋಡಿದ್ರೆ 4/3/2026 ಮಾರ್ಚ್ 4ನೇ ತಾರೀಕಿಗೆ ಕೊಟ್ಟಿದ್ದರು. ಅದನ್ನು ರಿವೈಸ್ಡ್ ಮಾಡಿ 11ನೇ ತಾರೀಕು ಮಾರ್ಚ್ 2026ವರೆಗೆ ರಿವೈಸ್ ಮಾಡಲಾಗಿದೆ ಅಥವಾ ಎಕ್ಸ್ಟೆಂಡ್ ಮಾಡಲಾಗಿದೆ. ಮತ್ತು ನೀವು ನೋಡ್ಬೋದು ಡೇಟ್ ಆ್ಯಂಡ್ ಟೈಮ್ ಮಾಡಿಫಿಕೇಷನ್ ವಿಂಡೋ ಕರೆಕ್ಷನ್ ಅಂತಂದರೆ, ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ನೀವು ಏನಾದರೂ ಅಪ್ಲಿಕೇಶನಲ್ಲಿ ಡೇಟ್ ಆಫ್ ಬರ್ತು ಅಥವಾ ನಿಮ್ಮ ನೇಮು ಅಥವಾ ಮತ್ತಿತರ ಯಾವುದೇ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಾಗಲಿ ತಪ್ಪಾಗಿ ಮಾಡಿದರೆ ಅದನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳೋಂಥ ವಿಂಡೋ ಓಪನ್ ಮಾಡ್ತಾರೆ. ಅದು ಯಾವ ಡೇಟು ಇತ್ತು ಅಂತಂದರೆ, ಮೊದಲು ನೋಟಿಫಿಕೇಷನ್ ಬಿಟ್ಟು ಆದಮೇಲೆ ನೋಟಿಫಿಕೇಷನಲ್ಲಿ ಕೊಟ್ಟಿರೋ ಪ್ರಕಾರ 5/3/2026ರಿಂದ 14/3/2026ವರೆಗೆ ಇತ್ತು. ಆದರೆ ಇವಾಗ ಅದನ್ನು ರಿವೈಸ್ ಮಾಡಿ 12/ಮಾರ್ಚ್/2026ರಿಂದ 21/ಮಾರ್ಚ್/2026ವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇದು ಒಂದು ಒಳ್ಳೆಯ ಒಂದು ಅಪರ್ಚುನಿಟಿ ಅಂತ ಹೇಳ್ಬೋದು. ಯಾಕಂದರೆ ಯಾರ್ಯಾರು ಇನ್ನೂ ಅಪ್ಲಿಕೇಶನ್ ಹಾಕಿರಲ್ಲ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ. ಹಾಕಿರುವಾಗ ಏನಂತಂದರೆ ಸರ್ವರ್ ಏರಾದ್ರು ಬರೋದು ಅಥವಾ ಪಾಸ್ವರ್ಡು ಮತ್ತು ರೀಸೆಟ್ ಮಾಡೋದಾಗಿರಲಿ, ಸರ್ವರ್ ಬ್ಯುಸಿ ಆಗಿರೋದಾಗಲಿ ಮತ್ತು ಇನ್ನಿತರ ಕೆಲವು ಸಮಸ್ಯೆಗಳಿಂದ ಅವರಿಗೆ ಅಪ್ಲಿಕೇಶನ್ ಹಾಕೋಕ್ಕಾಗಿರೋದಿಲ್ಲ ಈ ಡೇಟಾ ಒಳಗಡೆ. ಅಂದರೆ 2/ಮಾರ್ಚ್/2026 ಹಾಕಿರೋಕ್ಕಾಗಿರಲ್ಲ. ಅಂಥವ್ರಿಗೆ ಇದು ಒಂದು ಒಳ್ಳೆಯ ಅವಕಾಶ. ಏನಂತಂದರೆ ಅವರು ರಿವೈಸ್ ಡೇಟ್ನ ಮೆನ್ಷನ್ ಮಾಡಿದ್ದಾರೆ ಅಥವಾ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಎಕ್ಸ್ಟೆಂಡ್ ಮಾಡಿದ ಕಾರಣಕ್ಕೆ ನಿಮಗೊಂದು ಅಪಾರ್ಚುನಿಟಿ. ಸೊ ಯಾರ್ಯಾರು ಗ್ರೂಪ್ ಡಿಗೆ ಹಾಕಬೇಕಂತ ಅಂದ್ಕೊಂಡಿದ್ರಿ, ಹಾಕೋದಾಗಿರಲಿಲ್ಲ, ಸೊ ಅವರಿಗೆ ಒಂದು ಅಪಾರ್ಚುನಿಟಿ. ನೀವು ಏನು ಮಾಡ್ಬೋದು, ಅಪ್ಲಿಕೇಶನ್ನ ಹಾಕ್ಬೋದು ಇಲ್ಲಿ. ಸೊ ಡೇಟ್ಸ್ ಡ್ಯೂರಿಂಗ್ ವಿಚ್ ಎಲಿಜಿಬಲ್ ಸ್ಕ್ರೈಬ್ ಕ್ಯಾಂಡಿಡೇಟ್ ಮಸ್ಟ್ ಪ್ರೊವೈಡ್ ದೇರ್ ಸ್ಕ್ರೈಬ್ ಡೀಟೇಲ್ಸ್ ಇನ್ ದ ಅಪ್ಲಿಕೇಶನ್ ಪೋರ್ಟಲ್. ಯಾವುದಾದ್ರೂ ನಿಮ್ಮ ರಿಸರ್ವೇಷನು ಅಥವಾ ಯಾವುದೇ ಮೋಸ್ಟ್ ಅಪ್ಲೋಡೆಡ್ ಡಾಕ್ಯುಮೆಂಟ್ಸ್ ಇತ್ತಂದರೆ ಅದನ್ನು 15/ಮಾರ್ಚ್/2026ರಿಂದ 19/ಮಾರ್ಚ್/2026ವರೆಗೆ ಅಪ್ಲೋಡ್ ಮಾಡೋದಿತ್ತು. ಮೊದಲೇನೇ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿರೋರಿಗೆ ಅದನ್ನೇನು ಮಾಡಿದ್ದಾರೆ ಅಂತಂದರೆ ರಿವೈಸ್ ಮಾಡಿದ್ದಾರೆ. ಸೊ ನೋಡ್ಬೋದು ನೀವು ಇಲ್ಲಿ 22/ಮಾರ್ಚ್/2026ರಿಂದ 26/ಮಾರ್ಚ್/2026ವರೆಗೆ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅದಾದಮೇಲೆ ನೀವು ನೋಡ್ಬೋದು ಆಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ದ CEN ನಂಬರ್ 9/2020 ವಿಲ್ ಬಿ ರಿಮೈನ್ ಅನ್ಚೇಂಜ್ಡ್ ಅಂತಂದರೆ ಯಾವುದೇ ಇಲ್ಲಿ ನೋಡ್ಬೋದು ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ರೆಗ್ಯುಲರ್ಲಿ ವಿಸಿಟ್ ದ ಅಫಿಷಿಯಲ್ ವೆಬ್ಸೈಟ್ ಫಾರ್ ದ RRB ಅಪ್ಡೇಟ್ಸ್. ನೀವು ಒಂದು ಅಪ್ಲಿಕೇಶನ್ ಹಾಕ್ತಿದ್ದೀರಿ ಅಂತಂದರೆ ಯಾವುದೇ ಒಂದು ಜಾಬ್ ನೋಟಿಫಿಕೇಷನ್ಗೆ ನೀವು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಿರ್ಬೇಕು ಅವ್ರ ವೆಬ್ಸೈಟ್. ಅದು ಏನಾದರೂ ಚೇಂಜಸ್ ಬಿಡ್ತಿರ್ತಾರೆ ಅಥವಾ ಆ ಡೇಟ್ ಎಕ್ಸ್ಟೆಂಡ್ ಮಾಡ್ತಿರ್ತಾರೆ ಅಥವಾ ಏನಾದರೂ ಚೇಂಜಸ್ ಮಾಡ್ತಿರ್ತಾರೆ, ರಿಕ್ವೈರ್ಮೆಂಟು ವೇಕೆನ್ಸೀಸು ಕಡಿಮೆ ಹೆಚ್ಚು ಆಗ್ತಿರ್ತಾವೆ, ಅಂಥವೆಲ್ಲ ನೋಡ್ಬೋದು. ಈ ಡೇಟ್ಸ್ನ ಬಿಟ್ಟು ಎಕ್ಸ್ಟೆಂಡ್ ಡೇಟ್ಸ್ನ ಬಿಟ್ಟು ಇನ್ಯಾವುದೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಯಾವುದು ಚೇಂಜ್ ಆಗಿರಲ್ಲ. ಅವ್ರು ಅದನ್ನೇ ಕೊಟ್ಟಿರೋದು, ರಿಮೈನ್ ಅನ್ಚೇಂಜ್ಡ್, ಯಾವುದು ಚೇಂಜ್ ಆಗಿರಲ್ಲ. ಸೊ ನೋಡ್ಬೋದು ಇಲ್ಲಿ ಅವರು ಡೇಟ್ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಮಾರ್ಚ್ 2/26ರಿಂದ ಈ ನೋಟಿಫಿಕೇಷನ್ನ ಅಥವಾ ಅಪ್ಡೇಟ್ನ RRB ಕಡೆಯಿಂದ ನಾವು ನೋಡ್ಬೋದು. ಧನ್ಯವಾದಗಳು ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅಪ್ಡೇಟ್ ಜೊತೆಗೆ ಸಿಗೋಣ.